ಎಷ್ಟು ಕೆಜಿ ಇರ್ಬೋದು ಅಂಕಲ್ ಇದೆಲ್ಲ ಸೇರಿ? ನಮ್ಮದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 10 ಕ್ವಿಂಟಲ್ ಬರ್ಬೋದು ಕಾಫಿ. 1 ಕ್ವಿಂಟಲ್ ಅಂದ್ರೆ 100 ಕೆಜಿ. ಅಡಿಕೆ ಮರ, ಅಡಿಕೆ ಒಂದೇ ಬೆಳೆಯೋದಲ್ದೆ ಅದ್ರ ಜೊತೆ ನೀವು ಮೆಣಸನ್ನು ಕೂಡ ಹಾಕಿದ್ದೀರಾ. ಬೇರೆ ಒಂದ್ರಲ್ಲಿ 2 ಪ್ರಾಫಿಟ್. ಇದು ಅಡಿಕೆ ಡ್ರೈ ಮಾಡೋದು. ನಾವಂದ್ರೆ ಅಕ್ಕಿನ ಏನ್ ಮಾಡ್ತೀವಿ ಗೊತ್ತಾ, ನಿಮ್ಗೆಲ್ಲ ಪಾಲಿಶ್ ಅಕ್ಕಿ, ಬಿಳೆ ಅಕ್ಕಿ ಬೇಕು. ನಮ್ಮ ಬಿಳೆ ಅಕ್ಕಿ ಅಲ್ಲ, ಕೆಂಪು ಅಕ್ಕಿ. ನಿನ್ನೆ ಊಟ ಮಾಡಿದ್ರಾ? ಹೌದೌದು, ಊಟನು ಸಖತ್ತಾಗಿತ್ತು. ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಕೆಂಪು ಅಕ್ಕಿ. ಬಿಳೆ ಅಕ್ಕಿಲಿ ಅದ್ರಲ್ಲಿ ಕ್ಯಾಲ್ಸಿಯಂ ಇರಲ್ಲ, ಕೋಟಿಂಗ್ ಹೋಗಿರ್ತಾವಲ್ಲ. ಕಾಫಿ ಇದು ಕಾಫಿ. ಇದು ಹಣ್ಣಾಗಿದೆ. ಈ ತರ ಹಣ್ಣಾದ ತಕ್ಷಣ ಪೂರ ಕೊಯ್ಯೋಕ್ ಶುರು ಮಾಡ್ತೀವಿ. ಗೀಚ್ಬೇಕು ಕೈನಲ್ಲಿ. ಈ ಸ್ಕಿನ್ ಹೋಗ್ಬಿಟ್ರೆ ನೋಡಿ ಈ ತರ ಮೆಣಸು. ಇದು ಅಡಿಕೆ ಗಿಡ, ಹೊಸ ಗಿಡ ಹಾಕಿದ್ರೆ ಇದಕ್ಕೆ 3 ವರ್ಷ ಆಯ್ತು. ಈಗ 3 ವರ್ಷಕ್ಕೆ ಇಷ್ಟು ಬೆಳೆದಿರೋದು. ಇನ್ನು 4 ವರ್ಷ ಬೇಕು ಇದಕ್ಕೆ. ಕೈಯಿಂದಾನೆ ಹೋಗ್ತಿರೋದು ಬಿಟ್ರೆ ಇದರಿಂದ ಫಸಲು ಏನ್ ಸಿಗಲ್ಲ. ಲಾಸ್ ಇಲ್ಲ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಸ್ಟೇಗ್ ಬಂದಿದ್ದೆ. ಆಕ್ಚುಲಿ ತೀರ್ಥಹಳ್ಳಿಲಿ ಕೊಲವರ ಹೆರಿಟೇಜ್ ಅಂತ ಈ ಸ್ಟೇ ಹೆಸರು. ನಾನು ನಾರ್ಮಲ್ ಆಗಿ ಯಾವುದೇ ಸ್ಟೇ ವಿಡಿಯೋನ ಮಾಡೋದಿಲ್ಲ, ಪ್ರಮೋಷನ್ ಆಗಿರ್ಬೋದು, ಅಂದ್ರೆ ಯಾವ್ದೇ ರೀತಿ ವಿಡಿಯೋ ಮಾಡಲ್ಲ. ನೀವು ನೋಡಿರ್ಬೋದು ನನ್ನ ಚಾನಲ್ ಅಲ್ಲಿ. ಬಟ್ ಈ ಸ್ಟೇದು ಯಾಕೋ ನನಗೆ ವಿಡಿಯೋ ಮಾಡಿಸ್ಬೇಕನ್ನಿಸ್ತು. ಬರೀ ಸ್ಟೇ ಮಾತ್ರ ಅಲ್ಲ, ಎಷ್ಟು ಸಖತ್ತಾಗಿ ಅಗ್ರಿಕಲ್ಚರ್ ನ ಯೂಸ್ಫುಲ್ ಮಾಡ್ಕೋತಿದ್ದಾರೆ ಅಂದ್ರೆ ಇಲ್ಲಿ ನಾವು ನೋಡಿದಾಗ ನಿಮ್ಗೂ ಕೂಡ ತೋರಿಸ್ಬೇಕು ಅಂತ ನನ್ಗೆ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ತೋಟ ತೋರಿಸ್ತೀನಿ, ಹಾಗೆ ಮರಗಳನ್ನ ತೋರಿಸ್ತೀನಿ. ನೋಡಿ ಇಲ್ಲಿ ನೋಡಿ ಎಷ್ಟು ಇದು ಬಂದ್ಬಿಟ್ಟು ಎಷ್ಟು ಎಕರೆ ನನ್ಗೂ ಗೊತ್ತಿಲ್ಲ. ನೋಡ್ದಷ್ಟು ದೂರ ತುಂಬಾ ಇದೆ. ಸೊ ಇದು ಅವರ ತೋಟ, ಸುತ್ತಮುತ್ತ ಎಲ್ಲಾನು ಅವರದೇ ತೋಟ. ಅಡಿಕೆ, ಕಾಫಿ ಇದೆಲ್ಲವೂ ಬೆಳಿತಾರೆ. ಈ ಕಡೆ ಮನೆ, ಈ ಕಡೆ ಆಕ್ಚುಲಿ ಅವ್ರದ್ದು ಫಾರ್ಮಿಂಗ್ಸ್ ಎಲ್ಲ ಇದೆ. ಬನ್ನಿ ಒಳಗಡೆ ನೋಡೋಣ. ಅವ್ರ ಅಂಕಲ್ ಒಬ್ರನ್ನ ಹೇಳಿದ್ದೆ, ಅವ್ರ ಇದಾರ ಅಂತ. ಗೇಟ್ ಒಳಗಡೆ ನೋಡೋಣ. ನೋಡಿ ಅವ್ರು ಕಲ್ಟಿವೇಶನ್ ಮಾಡೋ ಫೀಲ್ಡ್ ತೋರಿಸಿದೀನಿ. ಕಲ್ಟಿವೇಶನ್ ಮಾಡಿದ ಪ್ರಾಡಕ್ಟ್ ಎಲ್ಲಿಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನೋಡಿ ಎಷ್ಟು ಕಪ್ಪುಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಏನ್ ಹೇಳಿ, ಇದು ಕಾಫಿ ಬೀಜಗಳು. ಹತ್ರ ತೋರಿಸ್ತೀನಿ. ನಿಮ್ಮನ್ನೇ ಕಾಯ್ತಿದ್ದೆ ನಾನು ಅವಾಗಿಂದ. ನಿಮ್ ಹೆಸರು ಹೇಳಿ. ರವೀಂದ್ರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾವೊಂದು 25 ವರ್ಷದಿಂದ ಇಲ್ಲೇ. 25 ವರ್ಷ. ಸೊ ಇವಾಗ ನೋಡಿ, ಇದು ಕಾಫಿ ಬೀಜ ಅಲ್ವಾ? ಇದ್ರಲ್ಲಿ ವೆರೈಟಿ ಇದಾವ? ರೋಬಸ್ಟಾ. ಇದು ರೋಬಸ್ಟಾ ಅಂದ್ರೆ ಒಂದೇ ಸಮಯ ನಮ್ದು ಇದು ಹೈಬ್ರಿಡ್ ಇರೋದು. ಈಗ ಒಣಗಕ್ಕೆ ಹಾಕಿದ್ವಾ, ಅದ್ರ ಕೈನಲ್ಲಿ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತೀವಿ. ಅಲ್ಲಾಡ್ಸ್ತಕ್ಕ ಒಳಗಡೆ ಬೀಜ ಅಲ್ಲಾಡ್ಬೇಕು. ಅವಾಗ ಡ್ರೈ ಆಯ್ತು ಅಂತ ಆಮೇಲೆ ಚೀಲ ತುಂಬಿಡ್ತೀವಿ. ಡ್ರೈ ಆದ್ಮೇಲೆ ನೀವು ಅದನ್ನ ಸಿಪ್ಪೆ ಎಲ್ಲ ಬಿಡಿಸ್ತೀರಾ? ಸಿಪ್ಪೆ ಬಿಡಿಸಲ್ಲ, ಹಾಗೆ ಮಾರ್ಕೆಟ್ಗೆ ಕೊಡ್ತೀರಾ? ಪುಡಿ ಮಾಡ್ಕೊಂಡು ಅವರೇ ಅದು ಇದನ್ನ ಹುರ್ಕೊಂಡು ಡ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಂತಾರೆ. ಅವ್ರು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಇದನ್ನ ಇಲ್ಲಿ ಡ್ರೈ ಮಾಡಿ ಕಳಿಸ್ಬಿಡೋದು ಅವರಿಗೆ. ಇದು ಎಷ್ಟು ತಿಂಗಳು ಬೇಕಾಗುತ್ತೆ ಬೆಳೆಯಕಂದ್ರೆ ವರ್ಷದ ಒಂದೇ ಫಸಲು. ವರ್ಷಕ್ಕೆ ಒಂದೇ ಫಸಲು. ಇದು ಈ ವರ್ಷದ ಫಸಲ? ಈ ವರ್ಷದ ಇದು 2025 ಫಸಲು. ಬಂದಿದ್ದು ಈ ವರ್ಷದ ಫಸಲು. ಹಂಗಂದ್ರೆ ಈ ವರ್ಷ ಫಸಲು. ಇದೆಲ್ಲ ಎಲ್ಲೆಲ್ಲಿ ಹೋಗುತ್ತೆ? ಇದೆಲ್ಲ ಈಗ ತೀರ್ಥಹಳ್ಳಿ ನ್ಯಾಂಕೋಸ್ ಅಂತ ಇದೆ, ಅಲ್ಲಿ ತಗೊಳ್ತಾರೆ. ಲೋಕಲ್ ಎಲ್ಲ ತಗೊಂಡೋಗ್ತಾರೆ ಕೆಲವರೆಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಎಷ್ಟು ಅವರು ಇವ್ರು ವಯಸ್ಸು ಕೊಟ್ಬಿಡ್ತಾರೆ ಅಂತ ಅದನ್ನ ಕ್ವಿಂಟಲ್ ಲೆಕ್ಕದಲ್ಲಿ ನಾವು ತೂಕ ಮಾಡಿ ಇಲ್ಲೇ ಕೊಟ್ಬಿಡ್ತೀವಿ. ಅದ್ರಲ್ಲೂ ಫಿಲ್ಟರ್ ಆಗುತ್ತಲ್ಲ, ಜಾಸ್ತಿ ಪ್ರೈಸ್ ಕಮ್ಮಿ ಹೆಂಗೆ? ಅದಕ್ಕೇನ್ ಗೊತ್ತಾ, ನಾವು ಇಲ್ಲಿ ಕಾಫಿ ನಾವಿಲ್ಲಿ ಡೈರೆಕ್ಟ್ ಆಗಿ ಕಳಿಸ್ತೀವಿ. ಅವ್ರ ಏನ್ ಮಾಡ್ತಾರೆ, ಹುರಿತಾರೆ. ಅದನ್ನ ಹುರಿದ ತಕ್ಷಣ ಮಿಷಿನ್ ಹಾಕ್ತಾರೆ. ಮಿಷಿನ್ ಏನ್ ಗೊತ್ತಾ, ಆ ಸ್ಕಿನ್ ಪೂರ ಹೋಗ್ಬಿಡುತ್ತೆ. ಮತ್ತೆ ಬರೀ ಬೀಜ ಇರುತ್ತಲ್ಲ, ಬೀಜನ ನಾವು ಈಗ ಪುಡಿಗೆ ಅಂತ ಕೊಡ್ತಕ್ಕ ಮತ್ತೆ ಬೀಜನ ಮತ್ತೆ ಹುರಿಬೇಕು. ಬೀಜ ಮತ್ತೆ ಹುರಿದ ತಕ್ಷಣ ಏನಾಗುತ್ತೆ, ಅವಾಗ ಸ್ಮೆಲ್ ಬರುತ್ತೆ, ಒಳ್ಳೆ ಕಾಫಿ ಸ್ಮೆಲ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಬೀಜನ ಇದಕ್ಕೆ ಚಿಕೋರಿ ಅಂತ ಹಾಕ್ತಾರೆ. ಚಿಕೋರಿ ಅಂತ ಪರ್ಸೆಂಟೇಜ್ ನಿಮ್ಗೆ ಎಷ್ಟು ಬೇಕು ಅಂತ ಅವರೇ ಕೇಳ್ತಾರೆ. ಚಿಕೋರಿ ಎಷ್ಟು ಹಾಕ್ಬೇಕು ಅಂತ ಹೇಳಿ. 1 ಕೆಜಿಗೆ 100 ಗ್ರಾಮ 50 ಗ್ರಾಮ ಹೀಗಲ್ಲ. ಸ್ವಲ್ಪ ಸ್ಮೆಲ್ ಜಾಸ್ತಿ ಇದೆಲ್ಲ ಬೇಕಂತಾದ್ರೆ ಚಿಕೋರಿ ಜಾಸ್ತಿ ಹಾಕ್ತಾರೆ. ಚಿಕೋರಿ ಹಾಕಿದ್ರಿಂದ ಕಾಫಿ ಸ್ವಲ್ಪ ಟೇಸ್ಟ್ ಬರೋದು. ಕಾಫಿ ಮಿಷಿನ್ ನಮ್ಮದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 10 ಕ್ವಿಂಟಲ್ ಬರ್ಬೋದು ಕಾಫಿ. ಅಡಿಕೆನಾಗೆ ಒಂದು 100 150 ಕ್ವಿಂಟಲ್ ವರೆಗೆ ಆಗುತ್ತೆ. ಅಡಿಕೆ ಕೆಜಿ ಎಷ್ಟೈತೆ? 1 ಕೆಜಿ ಇವಾಗ? ಕೆಜಿಗೆ ಅಂದ್ರೆ ಅದು ಹೇಳಕ್ಕಾಗಲ್ಲ. ಮಾರ್ಕೆಟ್ ಈಗ 70 60 70 ಹೀಗೆಲ್ಲ ನಡೀತಿದೆ ಕ್ವಿಂಟಲ್ಗೆ. ಹಂಗೆ ಮಾರ್ಕೆಟ್ ಬಂದಂಗೆ ಈಗ ಬಂದಂತೆ 1 ಲಕ್ಷದವರೆಗೂ ಹೋಗಿತ್ತು 1 ಕ್ವಿಂಟಲ್ಗೆ. ನೀವು ಅಂದ್ರೆ 75 ಕೆಜಿ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡೋದಲ್ವಾ? ಎಲ್ಲ 70 ಕೆಜಿ ಬ್ಯಾಗ್ ಮಾಡ್ತೀವಿ. ಕಾಫಿ ಬೀಜ, ಪ್ಯೂರ್ ಕಾಫಿ ಬೀಜ. ಸ್ಮೆಲ್ಲು ಸ್ಮೆಲ್ ಏನಷ್ಟು ಕಾಫಿ ತರ ಹೊಡಿಯಲ್ಲ, ಬಟ್ ಇದು ಕಾಫಿ ಬೀಜ. ಬನ್ನಿ ಇವಾಗ ಇದು ತೋರಿಸಿ. ಅಡಿಕೆ ಇದು ಇದು ಉರಿ ಹಾಕೋದು. ಇದಕ್ಕೆ ಉರಿ ಹಾಕ್ತಿವಾ, ಮೇಲ್ಗಡೆ ಅಡಿಕೆ ಹಾಕ್ಬಿಡ್ತೀವಿ ಹಂಡೆಗಳಿಗೆ. ಅಡಿಕೆದು ಎಲ್ಲ ಅಂದ್ರೆ ಬಿಡಿಸಾದ್ಮೇಲೆ ಅಲ್ವಾ? ಬಿಡಿಸಾದ್ಮೇಲೆ ಕ್ಲೀನ್ ಆದ್ಮೇಲೆ ಇದು ಸೌದೆಗಳು ಇಟ್ಟಿದ್ದೀರಾ? ಅದಕ್ಕೆ ಹಾಕಿ 3 ಗಂಟೆ ಬಾಯ್ಲ್ ಮಾಡ್ತೀವಿ. 3 hours ಬಾಯ್ಲ್.
ಇದೆಲ್ಲ ಏನು ಅಡಕೆ ಬಾಯ್ಲ್ ಆಗಿರೋದಾ? ಬಾಯ್ಲ್ ಆಗಿರುತ್ತಲ್ಲ, ಇದು ನೀರ್ ಹಾಕಿ ಇಡುದು. ನೀರ್ ಹಾಕಿಟ್ಟಿರ್ತೀವಿ, ಇಲ್ಲಾಂದ್ರೆ ಹಂಡೆಗೆ ಗಲೀಜಾಗಿರುತ್ತಲ್ಲ, ಅದಕ್ಕೆ ನೀರ್ ಹಾಕಿದ್ವಿ. ಆಮೇಲೆ ಇದಕ್ಕೆ ಅಡಿಕೆ ಹಾಕಿ, ಇಲ್ಲಿ ಚುಗುರು ಅಂತ ಇರುತ್ತೆ, ಅದನ್ನ ಹಾಕ್ತಿವಿ ಇದಕ್ಕೆ. ಇದು ಅದಕ್ಕೆ ಹಾಕ್ಬೇಕು ಕುದಿಯುವಾಗ ಹಾಕ್ಬೇಕು. ಅಡಿಕೆಗೆ ಬಣ್ಣ ಬರಕ್ಕೆ. ಸೊ ಕೆಂಪಣ್ಣ ಹೆಂಗ್ ಬರುತ್ತೆ ಅಡಕೆಗೆ ಅಂದ್ರೆ ನೋಡಿ, ಅದು ತೆಗಿರಿ ಸರ್, ಅದು ಸ್ವಲ್ಪ ಇದನ್ನ ಹಾಕಿದ್ರೇನೆ ಕೆಂಪಣ್ಣ ಬರೋದು ಅಡಕೆ. ಈಗ ನೀರಿಗೆ ಹಾಕಿ ಒಂಚೂರು ಅಲ್ಲಾಡ್ಸಿದ್ರೆ ಗೊತ್ತಾಗುತ್ತೆ ಏನಾಗತ್ತೆ ಅಂತ. ಅದನ್ನ ಹಾಕದ್ಮೇಲೆ ಇದು ಕುದಿ ಬರೋ ಸರಿಗೆ ಇದು ನೀರ್ ಬಂದು ಇದಕ್ಕೆ ಬಿಡ್ತಾ ಇರ್ತದೆ. ಬತ್ತು ವಾಪಸ್ ಇದು ಬತ್ತದಂಗು ಇದನ್ನೇ ನೀರನ್ನ ಹಾಕ್ಬೇಕು, ಬೇರೆ ನೀರ್ ಹಾಕಂಗಿಲ್ಲ. ಇದನ್ನೇ ಹಾಕಿ ಅದನ್ನ ಬಾಯ್ಲ್ ಮಾಡ್ತೀವಿ. 3 ಗಂಟೆ ಬಾಯ್ಲ್ ಆದ್ಮೇಲೆ ತೋಟ ತೆಗಿತೀವಿ ಈ ಹುಟ್ಟಲ್ಲಿ. ಇದು ಹುಟ್ಟು ಅಂತ. ಇದರಲ್ಲಿ ಬೀಜ ತೆಗಿತೀರ ತಾನೆ? ಬೇಯಿಸಿದ್ಮೇಲೆ ಈ ಬಿಸಿ ಹಿಡ್ಕೊಡ್ತೀವಿ. ಬೀಜ ಎಲ್ಲ ಫಿಲ್ಟರ್ ಆಗುತ್ತೆ, ಬೀಜ ನೀರ್ ಕೆಳಗಿಡ್ತದೆ, ಬೀಜ ಬರೋ ಇದು ಬರುತ್ತೆ, ಫಿಲ್ಟರ್ ಆಗುತ್ತೆ. ಈ ಬುಟ್ಟಿ ಹಿಂಗ್ ಹಾಕ್ಬಿಡ್ತೀವಿ. ಆ ಬುಟ್ಟಿಗೆ ಬೀಜಗಳನ್ನ ಹಾಕ್ಬಿಡ್ತೀವಿ, ಅಡಿಕೆ ಹಾಕ್ತೀವಿ. ಅದ್ರಲ್ಲಿ ಡ್ರೈ ಆಗ್ತದೆ, ಅದ್ರ ನೀರ್ ಹಿಡಿದಾದ್ಮೇಲೆ ಆ ಬುಟ್ಟಿಗೆ ಹಾಕಿ ತಗೊಂಡಾಗ ಆ ಟ್ರೈ ಇದೆಯಲ್ಲ ಒಣಗಾಕ ಟ್ರೇ, ಈ ಡ್ರೈಗೆ ಹಾಕ್ಬಿಡ್ತೀವಿ. ಟ್ರೈನಲ್ಲಿ 1 ದಿವಸ ಡ್ರೈ ಆಗುತ್ತೆ. ಅಂದ್ರೆ ಏನಾದ್ರೂ ನೀರಿನ ಅಂಶ ಇದ್ರೆ ಇಲ್ಲೆಲ್ಲ ಡ್ರೈ ಆಗ್ಬಿಡುತ್ತೆ. ಇದ್ರಲ್ಲಿ ನೀರು ಅಂಶ ಇದ್ರೆ ಇದ್ರಲ್ಲಿ ಹೋಗುತ್ತೆ. ಡೈರೆಕ್ಟ್ ಟಾರ್ಪಾಲಿ ಹಾಕಿದ್ರೆ ಟಾರ್ಪಾಲಿ ಅಂಟಿಕೊಳ್ಳುತ್ತೆ. ಟಾರ್ಪಲ್ ಅಂಟ್ಕೊಳ್ಳುತ್ತೆ, ಕರೆಕ್ಟ್. 1 ದಿವಸ ನಾವ್ ಏನ್ ಮಾಡ್ತೀವಿ, ಇದಕ್ಕೆ ಇದ್ರಲ್ಲೇ ಡ್ರೈ ಮಾಡ್ತೀವಿ. 1 ದಿವಸ ಇದ್ರಲ್ಲೇ ಡ್ರೈ ಮಾಡ್ತೀವಿ. ಮಾರನೇ ದಿವಸ ಇದನ್ನ ಟಾರ್ಪಾಲಿ ಹಾಕಿ ಹಂಗ ಹರಡ್ಬಿಡ್ತೀವಿ. ಸುಮಾರು ಟ್ರೇ ಇಟ್ಟಿದ್ರೆ ಎಲ್ಲ ಅಡಿಕೆ ಟ್ರೇ. ಇದು 1 ದಿವಸ ಬೇಯಿಸಿದ್ದು, 1 ಅಂಡೆ ಬೇಯಿಸಿದ್ರೆ ಇದು ಇದಿಷ್ಟು ಟ್ರೈಗೂ ಬರುತ್ತೆ. ಇನ್ನೊಂದ್ ದಿವಸ ಬೇಯಿಸಿದ್ದು 2 ಅಂಡೆ ಬೇಯಿಸ್ತೀವಲ್ಲ, ಅದು ಇಷ್ಟು ಈ ಟ್ರೈ ಪೂರ ಬರುತ್ತೆ. ಇದು ಅದ್ರಲ್ಲಿ ಮಿಷನ್ ಅಲ್ಲಿ ರಿಜೆಕ್ಟ್ ಆಗಿ ಬರುತ್ತಲ್ಲ ಅಡಿಕೆ, ಆ ಅಡಿಕೆನ ಇದಕ್ಕೆ ಹಾಕ್ತಿವಿ. ಇದಕ್ಕೆ ಹಾಕ್ತೇವೆ, ಇದು ಮಿಷನ್ ಅಲ್ಲಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಡೋರ್ ಓಪನ್ ಮಾಡ್ತೀವಿ. ಇಲ್ಲಿ ಡೋರ್ ಓಪನ್ ಮಾಡಿ ಹೀಗೆ ಈ ಡೋರ್ ಓಪನ್ ಮಾಡಿ ಹಿಂಗೆ ಇಟ್ಕೊಡ್ತೀವಿ. ಇಟ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಬುಟ್ಟಿ ಇಟ್ಟಿವಿ, ಬುಟ್ಟಿ ಪೂರ ಬಿಡ್ತದೆ. ಅದು ರನ್ನಿಂಗ್ ಅಲ್ಲೇ ತೆಗಿಬೇಕು, ಆಫ್ ಮಾಡಿ ತೆಗಿಯಂಗಿಲ್ಲ. ರನ್ನಿಂಗ್ ಅಲ್ಲೇ ಏನಾಗಲ್ಲ. ರನ್ನಿಂಗ್ ಅಲ್ಲಿ ಹಿಂಗ್ ತೆಗೆದ ಮೇಲ್ಗಡೆ ಬುಟ್ಟಿ ಮುಚ್ಚಿರ್ತೀವಿ. ಅವಾಗ ಏನಂತ ರನ್ನಿಂಗ್ ಅಲ್ಲೇ ಪೂರ ಬಂದು ಬುಟ್ಟಿ ಬೀಳುತ್ತೆ, ಇಲ್ಲಿ ಬುಟ್ಟಿಗೆ ಬೀಳುತ್ತೆ. ಮತ್ತೆ ಇದು ಅಡಿಕೆ ಹಾಕುವಾಗಲೂ ಅಷ್ಟೇ ರನ್ನಿಂಗ್ ಅಲ್ಲೇ ಹಾಕ್ಬೇಕು, ಇಲ್ಲ ಜಾಮ್ ಆಗ್ಬಿಡುತ್ತೆ. ರನ್ನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಕೊನೆ ತೆಗೆದು ತರ್ತೀವಲ್ಲ, ತಂದಾಗ ಈ ಮಿಷನ್ ಅಲ್ಲಿ ಏನ್ ಮಾಡ್ತೀವಿ, ಕರೆಂಟ್ ಕೊಡ್ತೀವ. ಕರೆಂಟ್ ಹಾಕ್ದಾಗ ಇದು ರನ್ನಿಂಗ್ ಆಗ್ತಿರ್ತದೆ. ಇದು ರನ್ನಿಂಗ್ ಆಗ್ತಿರುವಾಗ ನಾವ್ ಏನ್ ಮಾಡ್ತೀವಿ, ಕೊನೆ ಹಿಡ್ಕೊಂಡು ಈ ಕಡೆ ನಿಂತ್ಕೊಂಡಿರ್ತೀವಿ. ಅದನ್ನ ತಿರ್ಸಿ ಕೊಡ್ಬೇಕು. ಕೊಟ್ಟಾಗ ಕಾಳು ಪೂರ ಅಡಿಕೆ ಪೂರ ಉದುರಿಸ್ಬಿಡ್ತದೆ. ಆ ಗೊನೆ ಅಂತ ಇರ್ತಲ್ಲ, ಅದು ವೇಸ್ಟ್, ಅದು ತಗೊಂಡ್ ಬಿಸಾಕ್ತಿವಿ. ಅದು ಬಿಸಾಕ್ತಿವಿ ಅಂದ್ರೆ ಬೇರೆ ಏನು ವೇಸ್ಟ್ ಏನಿಲ್ಲ, ಕಾಂಪೋಸ್ಟ್ ಹೋಗುತ್ತೆ, ಗೊಬ್ಬರ ಆಗುತ್ತೆ. ಕಾಂಪೋಸ್ಟ್ ನಾವು ಇಲ್ಲೇ ಮಾಡ್ತೀವಿ ಕಾಂಪೋಸ್ಟ್. ಅದಕ್ಕೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಸಗಣಿ ಗೊಬ್ಬರ ಎಲ್ಲ ತಂದು ಮಿಕ್ಸ್ ಮಾಡಿ ಡಬ್ಬ ಹಾಕ್ಬಿಡ್ತೀವಿ, ಟಾರ್ಪಲ್ ಮುಚ್ಚಿಟ್ಬಿಡ್ತೀವಿ. ಅದೆಲ್ಲ ಗೊಬ್ಬರಕ್ಕೆ ಅದನ್ನ ಕ್ಲೀನ್ ಮಾಡ್ಬೇಕು. ಅದ್ರಲ್ಲಿ ಅಡಿಕೆ ಇದೆ, ಕ್ಲೀನ್ ಮಾಡ್ಬೇಕು. ಅಲ್ಲಿ ಫಿಲ್ಟರ್ ಅಂದ್ರೆ ಅದೇ ಆ ಮಿಷನ್ ಅಲ್ಲಿ ರಿಜೆಕ್ಟ್ ಆಗಿ ಬರುತ್ತಲ್ಲ, ಪುಡಿ ಬರುತ್ತಲ್ಲ, ಆ ಪುಡಿ ಅದು. ಇದಿಷ್ಟು ಜಾಗ ಚೆನ್ನಾಗಿದೆ, ಮಿಷನ್ಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ ಫೈನಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಅಡಿಕೆ ಪೂರ ಬೇಯಿಸಿ ಆದ್ಮೇಲೆ 1 ರೌಂಡ್ ಪೂರ ಈ ವರ್ಷ ಮುಗೀತು ಅಂತ ಆದ್ಮೇಲೆ ಅದನ್ನ ಏನ್ ಮಾಡ್ತೀವಿ, ಉಳಿದಿದ್ದು ಚೊಗುರು ಇರುತ್ತಲ್ಲ ಪೂರ ಏನ್ ಮಾಡ್ತೀವಿ, ಹಾಳೆ ಕೊಟ್ಟೆ ಕಟ್ತೀವಿ. ಕೊಟ್ಟೆ ಕಟ್ಟಿ ಈ ರೀತಿ ಕೊಟ್ಟೆ ಕಟ್ತೀವಿ, ದೊಡ್ಡ ಕೊಟ್ಟೆ ಕಟ್ತೀವಿ. ಇದೇ ರೀತಿ ಈ ಸೈಡ್ ಕಟ್ತೀವಿ, ಇಲ್ಲಿ ಕಟ್ಟಿದೀವಲ್ಲ ಅದೇ ತರ ಈ ಸೈಡ್ ಕಟ್ಬಿಡ್ತೀವಿ. ಜುಟ್ಟು ಕಟ್ಟಿ ಆ ದಪ್ಪ ಇರುತ್ತಲ್ಲ ಚೌರ, ಈ ಸಕ್ಕರೆ ಪಾಕ ಬರುತ್ತಲ್ಲ, ಅಷ್ಟು ಪಾಕ ಬರ್ಬೇಕು. ಬಂದಾಗ ಅದನ್ನ ಹಳೆ ಕೊಟ್ಟೆ ಒಳಗೆ ಹಾಕಿ ಇಟ್ಟು ಆ ಟ್ರೈನ್ ಅಲ್ಲಿ ಬಿಸಿಲಿಗೆ ಇಟ್ಬಿಡ್ತೀವಿ. ಬಿಸಿಲಿಗೆ ಇಟ್ಟಾಗ ಅದು ಪೂರಾ ಪುಡಿಯಾಗಿ ನೋಡಿ ಈ ಕಲರ್ ಬರುತ್ತೆ. ಇದು ಚೊಗುರು ಪುಡಿ. ಇದು ಇಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಲೀನ್ ಮಾಡ್ತೀವಿ ಅಡಿಕೆನ. ಅಲ್ಲಿ ಮಿಷನ್ ಹಾಕಿದ್ನ ಈ ಟಾರ್ಪಾಲಿ ಹಾಕಿ ಇಲ್ಲಿ ಕೂತ್ ಬಿಡ್ತಾರೆ ರಾತ್ರಿ ಹೊತ್ತೆಲ್ಲ ಕೂತ್ಕೊಂಡು ಅದನ್ನ ಪೂರ ಕ್ಲೀನ್ ಮಾಡಿ ತೆಗಿತಾರೆ. ಅದು ಸ್ವಲ್ಪ ಉಳಿದಿರ್ತಾರೆ ವೇಸ್ಟ್, ಅದು ಮಿಷನ್ ಕ್ಲೀನ್ ಮಾಡ್ತೀವಿ. ನೋಡಿ ಇಲ್ಲಿ ಮನೆ ಇದೆ, ಕತ್ತಿ ಅಡಿಕೆ ಸುಲಿಯ ಮನೆ, ಇದರಲ್ಲಿ ಕೂತ್ ಬಿಡ್ತಾರೆ. ಇಲ್ಲಿ ಕುತ್ಕೊಂಡು ಅಡಿಕೆ ಸುಳಿಯೋದು ಬಿಡಿಸಿ ಕ್ಲೀನ್ ಮಾಡಿ ಹಾಕ್ತಾರೆ. ಕ್ಲೀನ್ ಮಾಡಿ ಹಾಕೋದು. ಎಷ್ಟೊಂದಿದೆ ಇದು? ಒಂದು 20-25 ಜನ ಬರ್ತಾರೆ. 20-25 ಜನ ಸುಲಿಯಕ್ ಬರ್ತಾರಾ? ರಾತ್ರಿ ಹೊತ್ತು ಅಂದ್ರೆ ಮಿಷಿನ್ ಅಲ್ಲೇ ಹಾಕ್ತಿಬಹುದಲ್ಲ? ಹಾಕ್ತಿವಿ. ಕೆಲವು ಕ್ಲೀನ್ ಆಗಿ ಪೂರ ಕ್ಲೀನ್ ಆಗಿ ಬರಲ್ಲ, ಅದು ಆರ್ಸಲೇಬೇಕು. ಇಲ್ಲಿ ನೋಡಿ ಇಂಥ ಕಾಯಿಗಳು ಹಾಕ್ಬೇಕು ಅದಕ್ಕೆ, ಅಡಿಕೆ ಕಾಯಿಗಳು, ಹಸಿರು ಕಾಯಿಗಳು. ಈ ಕಾಯಿಗಳು ಅದರಲ್ಲಿ ಹೋಗಲ್ಲ, ಸ್ಕಿನ್ ಆ ಮಿಷಿನ್ ಹಾಕ್ಬೇಕು. ಅಲ್ಲಿ ಪಟ್ಟಿ ತೋರಿಸಿದ್ನಲ್ಲಿ ಅಡಿಕೆ ಗೋಡೆ ಬೇಸಲ್ಲಿ ಆ ಮಿಷಿನ್ ಹಾಕಿದ್ರೆ ಇದು ಕ್ಲೀನ್ ಆಗುತ್ತೆ. ಕ್ಲೀನ್ ಅಂದ್ರೆ ಫುಲ್ ನೈಸ್ ಉಂಡೆನೆ ಬರುತ್ತೆ. ಇಲ್ಲ ಅಂದ್ರೆ ಸುಲಿಬೇಕು ಅದ್ರಲ್ಲಿ. ಇದು ಮೆಣಸು ನಾವು ಇದಕ್ಕೆ ಹಾಕ್ತಿವಿ. ಮೆಣಸಿನ ಗಿಡನು ಬೆಳೆದಿದ್ದೀರಾ? ಕಾಳು ಮೆಣಸು ಏನ್ ಮಾಡ್ತೀವಿ, ಇದನ್ನ ಕುಯ್ಕೊ ಬಂದ ಮೇಲೆ ಇದಕ್ಕೆ ಹಾಕ್ತಿವಿ.
ಇದಕ್ಕೆ ಹಾಕಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಬಂದು ಕಾಳು ಬಿಡುತ್ತೆ, ಇಲ್ಲಿ ಚೀಲ ಕಟ್ಬಿಡ್ತೀವಿ ಇದಕ್ಕೆ. ಚೀಲ ಇದಕ್ಕ ಇದೆಯಲ್ಲ, ಚೀಲ ಕಟ್ಬಿಡ್ತೀವಿ ಇದಕ್ಕೆ. ಅದಕ್ಕೆ ಪೂರ ಕಾಳು ಬಂದು ಅದಕ್ಕೆ ಬಿಡ್ತಿರ್ತೇವೆ. ಹಾ. ಇದು ರಿಜೆಕ್ಟ್ ಆದ ಕರೆ ಉಂಟಲ್ಲ, ಅದು ಇದ್ರಲ್ಲಿ ತೆಗಿಬೇಕು, ನಾವು ಓಪನ್ ಮಾಡಿ ತೆಗಿಬೇಕು. ವೇಸ್ಟ್ ವೇಸ್ಟ್. ಮೆಣಸು ಒಣಸಿದ್ಮೇಲೆ ಆ ಮೇಲೆ ಜಾಟ್ರಿ ಒಳಗಡೆ ಹಾಕ್ಬಿಡ್ತೀವಿ ಮೆಣಸನ್ನ. ಮೆಣಸು ಹಾಕಿದ ತಕ್ಷಣ ಇದೇನು ಗೊತ್ತಾ, ಏನ್ ಅಲ್ಲಾಡ್ಸೋದು ಬೇಡ, ಏನ್ ಬೇಡ, ತಿರುಗಿ ಕಾಳು ಫಿಲ್ಟರ್ ಹಾಕಿ ಬರೀ ಕಾಳು ಮಾತ್ರ ಒಂದ್ ಕಡೆ ಬರುತ್ತೆ, ಒಂದ್ ಕಡೆ ಕಸ ಹೋಗುತ್ತೆ. ಕಸ ಕಾಳು ಇಲ್ಲಿ ಬರುತ್ತೆ, ಕಸ ಒಂದ್ ಕಡೆ ಹೋಗುತ್ತೆ, ಅದೇ ಫಿಲ್ಟರ್ ಮಾಡ್ಕೊಂಡು ಅದೇ ಫಿಲ್ಟರ್ ಮಾಡ್ಕೊಂಡ್ ಬರುತ್ತೆ. ಇದ್ರಲ್ಲಿ ನಮ್ಗೆ ಏನ್ ಕೆಲಸ, ಮೆಣಸು ಕ್ಲೀನ್ ಮಾಡೋದು, ಕೇರೋದು, ಹಿರ್ಕೋದು ಅವೆಲ್ಲ ಕೆಲಸವೇ ಇಲ್ಲ. ಮೇನ್ ಮಿಷನ್ ಅಂದ್ರೆ ಇದು ವೈಬ್ರೇಟರ್ ಮಿಷನ್ ಅಂತ ಹೇಳಿ. ಇದು ಅಡಿಕೆ ತಂದು ನಾವೇನ್ ಚೀಲದಲ್ಲಿ ತುಂಬಿಟ್ಟಿರ್ತೀವಿ, ತಂದು ಇದಕ್ಕೆ ಸುರು ಬಿಡ್ತೀವಿ. ಇದು ವೈಬ್ರೇಟರ್ ಆಗ್ತಿರ್ತದೆ. ಕಸ ಏನಿದ್ರು ಪೂರ ಕೆಳಗ್ ಬೀಳುತ್ತೆ. ಅದು ಬರೀ ಅಡಿಕೆ ಕಾಯಿಗಳು ಇಲ್ಲಿ ಬೀಳ್ತವೆ. ಈ ಮಿಷನ್ ರನ್ನಿಂಗ್ ಅಲ್ಲಿ ಇರುತ್ತೆ ಎರಡು. ಇದು ಏನಾಗುತ್ತೆ, ಒಂದೊಂದೇ ಕಾಯಿ ಇದು ಒಂದೊಂದೇ ಹಿಂಗ್ ತಗೊಳುತ್ತಾ, ಒಂದೊಂದೇ ತಗೊಳುತ್ತೆ. ಹೀಗೆ ಲೈನ್ ಹಿಂಗ್ ಒಂದೊಂದೇ ಆಗುತ್ತೆ. ಎರಡು ಕಾಯಿ ಹೋಗಿಲ್ಲ, ಎರಡು ಕಾಯಿ ತಗೊಂಡು ಎರಡು ಕಾಯಿ 1 2 3 ಹಿಂಗ್ ತಗೊಳುತ್ತಲ್ಲ, ರನ್ನಿಂಗ್ ಆಗ್ತಾನೆ ಇರ್ತದೆ. ರನ್ನಿಂಗ್ ಆಗ್ತದೆ. ಒಂದೇ ಕಾಯಿ ಹೋದಕ್ಕೂ ಇಲ್ಲಿದೆಯಲ್ಲ ಬ್ಲೇಡ್ ಇದೆಯಲ್ಲ ಸಿಸ್ಟಮ್, ಇದು ಬ್ಲೇಡ್. ಆ ಕಡೆ ಬುಷ್ ಇದೆ ನೋಡಿ, ಬುಷ್ ಅಲ್ಲಿ ಸಿಪ್ಪೆ ಆಚೆಗೆ ಹಾರಿಸ್ಬಿಡ್ತದೆ, ಆಚೆ ಹಾರುತ್ತೆ. ಶಾರ್ಪ್ ಸಖತ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಹೈಟ್ ಆಗ್ತಂದ್ರೆ ಕುಯ್ಕೊಳ್ಳುತ್ತೆ. ಅಲ್ಲ ಇದು ನೀವು ಆಕ್ಚುಲಿ ಇದು ಚೇಂಜ್ ಮಾಡ್ತಾನೆ ಇರ್ತೀರಾ ಬ್ಲೇಡ್ ನ? ನಾವು ಒಂದು ಬ್ಲೇಡ್ ಬೆಂಡ್ ಆಗ್ಬಿಟ್ರೆ ಚೇಂಜ್ ಮಾಡ್ಬೇಕು. ಬೆಂಡ್ ಆಗಂತಲ್ಲ, ಇದು ಶಾರ್ಪ್ ಕಮ್ಮಿ ಆದ್ರೆ ಕೆಲವಾಗ ಅವಾಗ ಏನಾಗತ್ತ, ಅಸಟ್ಟೆ ಇದನ್ನ ಚೇಂಜ್ ಮಾಡುದು. ಇದು ಯಾವ್ದು ಚೇಂಜ್ ಮಾಡಲ್ಲ, ಬ್ಲೇಡ್ ಮಾತ್ರ. ಅವಾಗ ಅಂದ್ರೆ ಇದ್ರಲ್ಲಿ ಗಂಟೆಗೆ 6 ರಿಂದ 7 ಕ್ವಿಂಟಲ್ ಎಳಿತದೆ ಇದು. 6 ರಿಂದ 7 ಕ್ವಿಂಟಲ್ ಗಂಟೆಗೆ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ತಾ ಪಟಪಟ ಹಾಕ್ತಾ ಇದ್ರೆ ಇಲ್ಲಿ ಹಿರ್ಕರಿಗೆ ಸ್ವಲ್ಪ ಗೋಳಾಗುತ್ತೆ. ಅಂದ್ರೆ ಅಡಿಕೆ ಪಟಪಟ ಬರ್ತಾನೆ ಇರ್ತದೆ. ಇಲ್ಲಿ ಏನಾಗುತ್ತೆ, ಪೂರ ರಿಜೆಕ್ಟ್ ಆಗಿದ್ದು ಇಲ್ಲಿ ಬಂದು ಬಿಡ್ತಿರ್ತದೆ ಪುಡಿ. ಈಗ ಅಲ್ಲಿ ಪುಡಿ ಅಲ್ಲ, ಅದು ಗೊಬ್ಬರ ಇಲ್ಲಿ ಕೆಳಗಡೆ ಬಿದ್ದಿರ್ತದಲ್ಲ, ಅದನ್ನ ಪೂರ ಆರಿಸಿ ಈ ಕಡೆ ಒಳ್ಳೆ ಇಡೀ ಸಿಪ್ಪನ್ನು ಈ ಕಡೆಯಿಂದ ತೆಗೆದು ಬಿಡ್ತೀವಿ. ಪುಡಿನ ತಗೊಂಡೋಗಿ ಅಲ್ಲಿ ಅದಕ್ಕೆ ಹಾಕ್ಬಿಡ್ತೀವಿ. 3 ಇದೆ. ಇದು ಕ್ಲೀನ್ ಆಗಿದ್ದ ಅಡಿಕೆ ಇದ್ರಲ್ಲಿ ಬರುತ್ತೆ, ಮಧ್ಯದು. ಇದು ರಿಜೆಕ್ಟ್ ಆಗಿ ಬಂದಿದ್ದು ಇದ್ರಲ್ಲಿ ಬರುತ್ತೆ, ಸ್ವಲ್ಪ ರಿಜೆಕ್ಟ್. ಇದ್ರಲ್ಲಿ ಆರಿಸ್ಬೇಕು, ಒಳ್ಳೆ ಅಡಿಕೆನೆ ಬರುತ್ತೆ. ದೊಡ್ಡ ಅಡಿಕೆಗಳು ಈ ಕಣ್ಣಲ್ಲಿ ಕೆಳಗೆ ಹೋಗಲ್ಲ, ಸಣ್ಣ ಅಡಿಕೆಗಳು ಕೆಳಗೆ ಹೋಗ್ತವೆ. ದೊಡ್ಡ ಅಡಿಕೆಗಳು ಇದ್ರಲ್ಲೇ ಓಡಿ ಬರ್ತವೆ, ಅವಾಗ ಎರಕೆ ಬಿಟ್ಟಿ ಹಾಕ್ಬಿಡ್ತಾರೆ. ಇದು ಲಾಸ್ಟ್ ಗೆ ಪುಡಿ ಬರುತ್ತೆ, ಇದು ರಿಜೆಕ್ಟ್ ಪುಡಿ ಅಡಿಕೆ ಇದಕ್ಕೆ ಬರುತ್ತೆ. ಅದನ್ನು ನಾವು ಅದಕ್ಕೆ ಹಾಕ್ತಿವಿ. ಅದನ್ನ ಏನ್ ಮಾಡ್ತೀವಿ, ಸ್ಟ್ರೈನ್ ಅಲ್ಲಿ ಹಾಕಿ ಸಾಣಿಸ್ತೀವಿ. ಸಾಣಿಸ್ತಕ್ಕ ಬರೀ ಸಿಪ್ಪೆನ ಗೊಬ್ಬರನ್ನ ತೆಗೆದು ಬೇರೆ ಹಾಕ್ತಿವಿ. ಅಡಿಕೆನ ನಾವು ಚೀಲಕ್ಕೆ ಹಾಕಿ ಅದು ಮಾರ್ಕೆಟಿಗೆ ಹೋಗುತ್ತೆ. ಇನ್ನೊಂದೆರಡು ಮಿಷಿನರಿ ಇದೆ, ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತಾರೆ ಅಂಕಲ್. ಇದು ನಾವು ಫಸ್ಟ್ ಗೆ ಹಿಂಗಾರ ಬರುತ್ತಲ್ಲ, ಹಿಂಗಾರ ಬಂದಿರತ್ತಲ್ಲ, ಕೊನೆ ತೆಗ್ಬೇಕಾದ್ರೆ ಮುಂಚೆ ಅದಾಗುದು. ಹಿಂಗಾರ ಅಂದ್ರೆ ಉತ್ಪತ್ತಿ ಬರೋದಲ್ಲ, ಆಮೇಲೆ ಕಾಯಿ ಆಗೋದಲ್ಲ. ಅದೇನ್ ಗೊತ್ತಾ, ನಾವು ಫಸ್ಟ್ ಗೆ ಗೊನೆಗಳಿಗೆಲ್ಲ ಗೊಬ್ಬರ ಏನಾಗಲ್ಲ. ಗೊಬ್ಬರ ಏನಿದ್ರು ಬುಡ ಬಿಡಿಸಿ ಬಡ್ಡೆಗೆ ಮಾತ್ರ ಹಾಕೋದು. ಇದು ನಾವು ಇದಕ್ಕೆ ಹಾಕೋದು, ಒಳಗಡೆ ಮಣ್ಣು ಬುಡ ಬಿಡಿಸಿ ಬಡ್ಡೆ ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕಿ ಹಾಗೆ ಮುಚ್ಚಿ ಬಿಡ್ತೀವಿ. ಇದು ಏನ್ ಗೊತ್ತಾ, ಈ ಅಡಿಕೆ ಮರಕ್ಕೆ ರೋಗ ಬರಬಾರ್ದು, ಹಿಂಗಾರಕ್ಕೆ ರೋಗ ಬರಬಾರ್ದು ಅಂತ ನಾವು ವರ್ಷದಲ್ಲಿ 3 ರೌಂಡ್ ಔಷಧಿ ಹೊಡಿತೀವಿ. 3 ರೌಂಡ್ ಔಷಧಿ ಹೊಡಿ ಟ್ರ್ಯಾಕ್ಟರ್ಗೆ ಫಿಕ್ಸ್ ಮಾಡ್ಬಿಡ್ತೀವಿ. ಇದಲ್ಲ, ಇದೆಲ್ಲ ಬುಡ ಕುಯ್ಯಕ್ಕೆ, ಬುಡ ಕುಯ್ಯಕ್ಕೆ ಇದು. ಇದನ್ನ ಅದು ಒಂದು ಕ್ಯಾನ್ ಅನ್ನ ಈ ಬ್ಯಾರ್ಲಿಗೆ ಪೂರ ತುಂಬಿರ್ತೀವಿ. ಈ ಬ್ಯಾರ್ಲಿ ತುಂಬಲ್ಲ, ಇನ್ನೊಂದು ಸಿಂಟ್ಯಾಕ್ಸ್ ಇದೆ ನಮ್ಗೆ, ಅದಕ್ಕೆ ತುಂಬಿ ಅದಕ್ಕೆ ನೀರ್ ಭರ್ತಿ ಮಾಡ್ಬಿಡ್ತೀವಿ. ಒಂದೊಂದು ಗಿಡಗಳಿಗೆ 2 ಡಬ್ಬಿ ಸುತ್ತ ಹೋಗ್ಬಿಡಿ. ಈಗ ಇದು 4 ಜನ ಹೊಡಿಬಹುದು. ಇನ್ನು ಜನ ಜಾಸ್ತಿ ಬಂದ್ರೆ 4 ಜನ 8 ಜನ ಈ ತರ ಪೈಪ್ ಅಲ್ಲೇ ಇದೆಯಲ್ಲ, ಅವ್ರೇ ಸೊಂಟ ಕಟ್ಕೊಂಡ್ಬಿಡ್ತಾರೆ. ನೋಡಿ ಇಲ್ಲಿ ಇದೆ ನೋಡಿ ಡಾಕ್ಟರ್, ಇದನ್ನ ಸೊಂಟಕ್ಕೆ ಒಂದು ಕೊಂಡಿ ತರ ಮಾಡ್ಕೊಂತಾರೆ, ಅದಕ್ಕೆ ಹಿಂಗ್ ಸೆಕ್ ಇಟ್ಕೊಂತಾರೆ. ಇದು ಗನ್ನು ಹಾರ್ಸಕ್ಕೆ ಗನ್ ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ ಮತ್ತೆ ಅದು ಪಿರ್ಕಿ ಅಂತ ಬರುತ್ತೆ. ಇದಕ್ಕೆ ಇನ್ನೊಂದು ವರ್ಷದಲ್ಲಿ 3 ರೌಂಡ್. ಅಡಿಕೆ ಮರ ಮೇಲೆ ಹತ್ತಿ ಆ ಗೊನೆಗಳು ಪೂರ ತಂಡಿ ಮಾಡ್ಬೇಕು, ಫುಲ್ ಕ್ಲೀನ್ ತಂಡಿ ಆಗ್ಬೇಕು. ಮೇಲ್ಗಡೆ ಕೆಳಗಡೆ ಸುತ್ತ ಎಲ್ಲ ಪೂರ ತಂಡಿ ಆಗ್ಬೇಕು. ತಂಡಿ ಆಗಿಲ್ಲ ಅಂದ್ರೆ ಮತ್ತೆ ಒಂದು ಉಳಿತ ಅಂದ್ರೆ ಅದಕ್ಕೆ ರೋಗ ಬಂದ್ಬಿಡುತ್ತೆ, ಅಡಿಕೆ ಉದುರುತ್ತೆ ಕೆಳಗೆ. ರೋಗ ಬಂದು ಈ ತಂಡಿ ಔಷಧಿ ತರ ಮನುಷ್ಯನಿಗೆ ಕಾಯಿಲೆ ಬಂದಾಗ ಯಾವ ತರ ಔಷಧಿ ಮಾಡ್ತಿಕೊಂತೀವಿ ಆ ತರ. ಇದು ನಾವು ಇದು ಅಂದ್ರೆ ಇದು ಅಡಿಕೆ ಡ್ರೈ ಮಾಡೋದು. ಈಗ ಮಳೆಗಾಲದಲ್ಲಿ ಮಧ್ಯದಲ್ಲಿ ಮಳೆ ಬಂತಂದ್ರೆ ಅಡಿಕೆ ಇದ್ರೊಳಗೆ ಹಾಕ್ಬಿಡ್ತೀವಿ. ಇದ್ರೊಳಗೆ ಅಡಿಕೆ ಹಾಕಿ ಇವೆಲ್ಲ ಫಿಲ್ಟರ್ಗಳು, ಕಾಯಿಲ್ಗಳು ಹೀಟ್ ಆಗುತ್ತೆ ಕರೆಂಟ್ ಅಲ್ಲೇ. ಹೀಟ್ ಆದ ತಕ್ಷಣ ಏನಾಗುತ್ತೆ, ಬಿಸಿ ಆವಿ ಇದಾಗುತ್ತೆ. ಇದನ್ನ ಏನ್ ಮಾಡ್ಬೇಕು, 1-2 ಗಂಟೆ ಒಳಗೆ ಹಾಕಿದ್ಮೇಲೆ ಮತ್ತೊಂದು 10 ನಿಮಿಷ ಬಿಟ್ಟು ಡೋರ್ ಓಪನ್ ಮಾಡ್ಬೇಕು. ಇದನ್ನ ಅಲ್ಲ, ಇದು ಏನಂದ್ರೆ ಡ್ರೈ ಆಗಿದ್ದು ಇಲ್ಲೇ ಇರುತ್ತಾ? ಇಲ್ಲೇ ಇರುತ್ತೆ. ಅಡಿಕೆ ಇದ್ರೊಳಗೆ ಹಾಕ್ಬಿಡೋದು ಫುಲ್ ಇದ್ರ ಲೆವೆಲ್ ಎಷ್ಟು ಫುಲ್ ಇಷ್ಟು ಲೆವೆಲ್ ಮಾತ್ರ ನೋಡು.
ಅಲ್ಲಿ ಫ್ಯಾನು ಇದೆ. ಫ್ಯಾನು ಇದೆ, ಅಡ್ಜಸ್ಟ್ಮೆಂಟ್ ಫ್ಯಾನು ಇದೆ. ಇದ್ರ ಇದು ಫುಲ್ ತುಂಬಿಡೋದು, ತುಂಬಿ ಬಾಗ್ಲ ಹಾಕ್ಬಿಡೋದು. ಬಾಗ್ಲ ಹಾಕಿ ಸ್ವಿಚ್ ನೋಡೋದು, ಈ ಕಂಪ್ಲೀಟ್ ಬಾಗ್ಲ ಹಾಕೋದು. ಅದ್ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು 10 ನಿಮಿಷ ಬಿಟ್ಟು ಇದು ಡೋರ್ ಓಪನ್ ಮಾಡ್ಬೇಕು. ಡೋರ್ ಓಪನ್ ಮಾಡಿ ಅದನ್ನ ಸ್ವಲ್ಪ ಕೈ ಆಡ್ಬೇಕು ಒಳಗಡೆಯಿಂದ. ಏನು ಬಿಸಿ ಇರಲ್ವಾ? ಬಿಸಿ ಇರಲ್ಲ ಅವಾಗ. ಒಂದು 10 ನಿಮಿಷ ಬಿಟ್ಟದ ಒಂದ್ಸರಿ ಕೈ ಆಡಿ ಮತ್ತೆ ಅದೇ ರೀತಿ ಡೋರ್ ಹಾಕಿ ಸ್ವಿಚ್ ಹಾಕ್ಬಿಡೋದು. ಮತ್ತೆ 4 ರಿಂದ 5 ಗಂಟೆಗೆ ಕಂಪ್ಲೀಟ್ ಒಂದೇ ಸರಿ ಡ್ರೈ ಆಗ್ಬಿಡುತ್ತೆ ಫುಲ್ಲು. ಆಮೇಲೆ ಅಡಿಕೆನೆ ಅಂದ್ರೆ ಬೇಯಿಸಿದ ಅಡಿಕೆನ ಅಲ್ಲಿಗೆ ನಮ್ ಚೀಲ ತುಂಬಿಡ್ಬೋದು. ಇದು ಮರ ಹತ್ರ ಹೋಗೋಣ, ತೋಟದ ಹತ್ರ ಒಂದ್ಸತಿ. ಆಕ್ಚುಲಿ ಇದು ಬಂದ್ಬಿಟ್ಟು ಸ್ಟೋರ್ ರೂಮು, ಬಟ್ ನಾವು ಅದನ್ನೆಲ್ಲ ತೋರ್ಸಂಗಿಲ್ಲ. ಅದವರ ಪರ್ಸನಲ್ ಎಷ್ಟು ಬೆಳೆದಿದ್ದಾರೆ, ಎಷ್ಟು ಸ್ಟೋರ್ ಮಾಡಿದ್ದಾರೆ, ಇದೆಲ್ಲವೂ ಇಲ್ಲೇ ಸ್ಟೋರ್ ಮಾಡ್ಕೊಂಡಿರ್ತಾರೆ. ನೋಡಿದ್ರಲ್ಲ, ಅಡಿಕೆ, ಮೆಣಸು, ಕಾಫಿ, ಎಷ್ಟು ಪ್ರೋಸೆಸ್ ಇದೆ ಕೆಲಸ. ಬಟ್ ಇನ್ನೊಂದೇನಂದ್ರೆ ಮನುಷ್ಯರು ಮಾಡೋದು ಈಗೆಲ್ಲ ಮಿಷಿನರಿ ಬಂದಿರೋದ್ರಿಂದ ಎಲ್ಲ ಮಿಷಿನೇ ಮಾಡ್ಕೊಂಡು ಹೋಗುತ್ತೆ. ಆದ್ರೂ ಮನುಷ್ಯರಿಗೂ ಕೆಲಸ ಇರುತ್ತೆ, ಅವ್ರೇನು ಹೇಳಿದ್ರಲ್ಲ ಅಷ್ಟೇ ಕೆಲಸ ಇರುತ್ತೆ. ಈಗ ನಾವು ತೋಟದ ಹತ್ರ ಹೋಗ್ತಾ ಇದೀವಿ, ಅಡಿಕೆ, ಮೆಣಸು ಮತ್ತೆ ಕಾಫಿ ತೋಟದ ಹತ್ರ ಹೋಗ್ತಾ ಇದೀವಿ. ತೋಟ ಕೂಡ ನಿಮ್ಗೆ ನನಗೆ ತೋರಿಸ್ತೀನಿ ಅಂತ ಅಂಕಲ್ ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ ಬನ್ನಿ. ಮೆಣಸಾ? ಇದು ಮೆಣಸು ಈ ತರ ಹಣ್ಣಾಗ್ಬೇಕು. ಹಣ್ಣಾಗೋ ಟೈಮಲ್ಲಿ ಈಗ ಹಣ್ಣಾಗ ಸ್ಟಾರ್ಟ್ ಆಗಿದೆ, 1-2 ಕಾಲು ಹಣ್ಣಾದ ತಕ್ಷಣ ಇದನ್ನ ಕುಯ್ಬೇಕು ನಾವು. ಈಗ ಏನ್ ಮಾಡ್ತೀವಿ, ಒಂದ್ಸರಿ ಕೊನೆ ಬಂದ್ಮೇಲೆ ಇದನ್ನ ಕುಯ್ತೀವಿ. ಇದನ್ನ ಕುಯ್ದು ಮಿಷನ್ ಮೆಣಸು ಇದೆಲ್ಲ ಒಂದೊಂದ್ರಲ್ಲೂ ಒಳಗಡೆ ಇರುತ್ತಾ? ಎಲ್ಲ ಬೀಜ ಒಳಗಡೆ ಇರುತ್ತೆ. ಬೀಜ ಇದು ನೋಡಿ, ಇದನ್ನ ಇನ್ನೊಂದ್ ತರ ಮಾಡ್ತೇವೆ. ಈ ಹಣ್ಣಾಗಿದ್ದೀಯಲ್ಲ, ನೀರಿಗೆ ಹಾಕ್ತಿವಿ. ನೀರಿಗೆ ಹಾಕಿ ಕೊಳೆಯಕ್ ಹಾಕ್ತಿವಿ. ಕೊಳೆಕ್ ಹಾಕ್ತಾನೆ ಈ ಸ್ಕಿನ್ ಹೋಗ್ಬಿಡುತ್ತೆ, ಗೀಚ್ಬೇಕು ಕೈನಲ್ಲಿ. ಈ ಸ್ಕಿನ್ ಹೋಗ್ಬಿಟ್ರೆ ನೋಡಿ ಈ ತರ ಮೆಣಸು. ಅದು ಮೆಣಸು, ಅದಕ್ಕೆ ತೊಳಗಳು ಅಂತೀವಿ ನಾವು ಇಲ್ಲಿ. ಅವಾಗ ಇದಕ್ಕೆ ರೇಟ್ ಜಾಸ್ತಿ, ಅದೇ ಕೆಲಸ ಕಮ್ಮಿ. ಕೋಟಿಂಗ್ ಹೋಗ್ಬಿಡ್ತಂದ್ರೆ ಮೆಣಸಿಗೆ ರೇಟ್. ಇದನ್ನ ಡೈರೆಕ್ಟ್ ನಾವು ಹಿಂಗೆ ಡ್ರೈ ಮಾಡ್ತೀವಲ್ಲ, ಹಿಂಗೆ ಡ್ರೈ ಮಾಡಿದ್ರಿಂದ ನಮಗೆ ಬೇರೆ ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಬಿಳೆಕಾಳು ಅಂತ ಹೇಳಿ. ಕರೆಕಾಳು ಕ್ಯಾಲ್ಸಿಯಂ ಒಳ್ಳೇದು. ಕ್ಯಾಲ್ಸಿಯಂ ಇರೋದು ಕರೆಕಾಳಲ್ಲಿ. ಕರೆಕಾಳಲ್ಲಿ ಕ್ಯಾಲ್ಸಿಯಂ. ಇದೇನ್ ಗೊತ್ತು, ಬೆಳ್ಳಗಿರುತ್ತೆ ಅನ್ನೋದ್ ಬಿಟ್ರೆ ಇದ್ರಲ್ಲಿ ಕ್ಯಾಲ್ಸಿಯಂ ಇರ್ತಿಲ್ಲ. ಮೇಲೆ ಅಡಿಕೆ ಮರ, ಅದು ಅಡಿಕೆ ಇಲ್ಲಿ ಇದು ಅಡಿಕೆ ಮರ. ಅಡಿಕೆ ಮರಕ್ಕೆ ನಾವು ಬಳ್ಳಿ ಬಿಟ್ಟಿರೋದು. ಈಗ ಮರ ಹತ್ತೋರು ಈ ಮರ ಹತ್ತದಿಲ್ಲ, ಆ ಮರ ಹತ್ತಾರೆ. ಆ ಮರ ಹತ್ತಿ ಇದೇ ತರ ಒಂದ್ ಸಣ್ಣ ಕತ್ತಿ ಇರುತ್ತೆ, ಆ ದೋಟಿಗೆ ಕತ್ತಿಲಿ ಏನ್ ಮಾಡಿದ್ರೆ ಹೂವಿ ಕೆಳ ಬಿಡ್ತಾರೆ. ನಾವು ಕೆಳಗಡೆ ಗೋಣಿಲಿ ಕ್ಯಾಚ್ ಹಿಡಿದು, ಗೋಣಿಲಿ ಕ್ಯಾಚ್ ಹಿಡಿದು ಬುಟ್ಟಿ ಹಾಕ್ಬಿಡ್ತೀವಿ. ಅವು ತಗೊಂಡು ಟ್ಯಾಕ್ಟರ್ ಲೋಡ್ ಮಾಡ್ಬಿಡ್ತಾರೆ. ಇದು ಒಂದು ಒಳ್ಳೆ ಐಡಿಯಾ. ಅಂದ್ರೆ ಅಡಿಕೆ ಮರ, ಅಡಿಕೆ ಒಂದೇ ಬೆಳೆಯೋದಲ್ದೆ ಅದ್ರ ಜೊತೆ ನೀವು ಮೆಣಸನ್ನು ಕೂಡ ಹಾಕಿದ್ದೀರಾ. ಹೌದು, ನಾವು ಮೆಣಸಿಗಾಗಿ ಬೇರೆ ಇದಕ್ಕೆ ಮೆಣಸಿಗಾಗಿ ನಾವು ಬೇರೆ ಏನು ಮಾಡಲ್ಲ. ಬೇರೆ ಕಡೆ ಬೇರೆ ಮರಕ್ಕೆ ಏನು ಹಾಕೋದಿಲ್ಲ. ಏನಿದ್ರೆ ಅಡಿಕೆ ಮರಕ್ಕೆ ಬಿಟ್ಬಿಡ್ತೀವಿ. ಇದು ಅಡಿಕೆ ಎಷ್ಟು ವರ್ಷಕ್ಕೆ ಫಸಲು? ವರ್ಷದಲ್ಲಿ ಒಂದೇ ಫಸಲು. ಅದು ಒಂದೇನಾ? ಒಂದೇ. ಅಡಿಕೆ, ಕಾಫಿ, ಮೆಣಸು ಪೂರ ವರ್ಷದಲ್ಲಿ ಒಂದೇ ಫಸಲು. ಮೆಣಸು ಕೂಡ ಒಂದೇ. ಇದೆಲ್ಲ ಬೆಳಿಬೇಕು ಇನ್ನು. ಈಗೀಗ ಹಾಕಿದಿರೇನೋ? ಇದೇನಿದು? ಅದು ಅಂಕಲ್ ಅದು ಕಾಫಿ. ಅದು ಕಾಫಿ ಗಿಡ ನೋಡಿ. ಇದು ಇದು ಅದು ಒಣಗಿದ್ದಲ್ಲ ನಾವು ನೋಡಿದ್ದು. ಕರೆಕ್ಟ್. ಇದು ಕಾಫಿ. ಇದು ಕಾಫಿ. ಇದು ಹಣ್ಣಾಗಿದೆ. ಈ ತರ ಹಣ್ಣಾದ ತಕ್ಷಣ ಪೂರ ಕುಯ್ಯಕ್ ಶುರು ಮಾಡ್ತೀವಿ. ಈಗೇನಂತ ಕುಯ್ತಾ ಕೆಲವು ಉಳಿದ್ ಬಿಡ್ತವೆ. ನಾವು ಅಡಿಕೆ ಆರಿಸುವಾಗ ಇದು ಕುಯ್ದ್ಬಿಟ್ಟು ಆಮೇಲೆ ಡ್ರೈ ಮಾಡಿತ್ತಾನೆ ಅಲ್ಲಿ. ಹೌದು. ಕುಯ್ದ್ಬಿಟ್ಟೆ ಡ್ರೈ ಮಾಡಿ ಕಟ್ ಮಾಡಿದ್ಮೇಲೆ ಈ ತರ ಇದಕ್ಕೆ ಹೋಗ್ಬಿಡುತ್ತೆ. ಹೋಗುತ್ತೆ. ನಾವೇನ್ ಮಾಡ್ತೀವಿ, ಕಟ್ ಮಾಡೋ ಅಂತ ನಾವ್ ಏನ್ ಮಾಡ್ತೀವಿ, ಅಡಿಗಡೆ ಟಾರ್ಪಲ್ ಹಾಕೊಡ್ತೀವಿ. ಟಾರ್ಪಲ್ ಹಾಕೊಂಡು ಪೂರ ಹಿಂಗೆ ಎಳೆದ್ಬಿಡ್ತೀವಿ. ಪೂರ ಟಾರ್ಪಲ್ ಬಿಡ್ಬೇಕು. ಆಮೇಲೆ ಅದನ್ನ ತೆಗೆದು ಚೀಲ ತುಂಬಿಡ್ತೀವಿ. ಚೀಲ ತುಂಬಿಡ್ತೀವಿ. ಅಷ್ಟೇ. ಇನ್ ನೆಕ್ಸ್ಟ್ ವರ್ಷ ಬೆಳೆಯೋದು ಇದೆಲ್ಲ? ಅಲ್ಲ, ಎರಡನೇದು ಹೂ ರೆಡಿ ಆಗ್ತಿದೆ ನೋಡಿ ಇಲ್ಲಿ. ಇದು ಮುಂದಿನ ಕ್ರಾಪ್ ರೆಡಿ ಆಗ್ತದೆ. ಹೂವು ನೆಕ್ಸ್ಟ್ ರೆಡಿ ಆಗ್ತಿದೆ. ಎಷ್ಟು ಎಕರೆ ಐತೆ ಅಂಕಲ್ ಇದು? 50 ಎಕರೆ. ಓಹೋ, 50 ಎಕರೆ ತೋಟ ಬಂದ್ಬಿಟ್ಟು 50 ಎಕರೆ ಐತೆ. ಒಂದಲ್ಲ ಎರಡಲ್ಲ, 50 ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ 50 ಎಕರೆ ಏನ್ ಸುಲಭ ಅಲ್ಲ. ನಾನು ಹೇಳುದ್ನಲ್ವಾ, ಅಷ್ಟೇ ಕೆಲ್ಸಗಳಿದೆ ಅಂತ. ಒಂದ್ಸತಿ ಅಡಿಕೆ ಎಲ್ಲ ಬಂದಾದ್ಮೇಲೆ ಆ ಜಾಗ ಪೂರ್ತಿ ಕ್ಲೀನ್ ಆಗ್ಬೇಕು. ಈ ತರ ಮಿಷಿನ್ ಎಷ್ಟು ಸ್ಪೀಡ್ ಆಗಿ ರನ್ ಆಗ್ತಾ ಇದೆ ನೋಡಿ. ಬ್ಲೇಡ್ ಅಲ್ವಾ? ಬ್ಲೇಡ್ ವೈರಾ ಆಫ್ ಮಾಡಿ. ಓಕೆ ಅಣ್ಣ. ವೈರ್ ಅಲ್ಲೇ ಎಷ್ಟು ಇದಾಗುತ್ತಲ್ಲ, ಬ್ಲೇಡ್ ಹಾಕಂಗಿಲ್ಲ. ಪೆಟ್ರೋಲ್ ಹಾಕೊಂಡು ರೋಪ್ ಅಲ್ಲೇ ಕತ್ತರಿಸ್ತಾ ಹೋಗ್ತಾರೆ. ದೊಡ್ಡ ಗಿಡ ಏನಾರು ಬಂತಂದ್ರೆ ಕಡಿಬೇಕಂತಂದ್ರೆ ಅದಕ್ಕೆ ಬ್ಲೇಡ್ ಹಾಕ್ತಾರೆ.
ಅದೇ ಮಿಷಿನಿಗೆ ಅದನ್ನ ಬಿಚ್ತಾರೆ, ಬ್ಲೇಡ್ ಹಾಕಿ ಕಟ್ ಮಾಡಿ. ಇಂಥ ಗಿಡ ಗಟ್ಟಿ ಗಿಡ ಗಿಡ ಕಟ್ ಮಾಡ್ಬೇಕಂತಾದ್ರೆ ಬ್ಲೇಡ್ ಹಾಕೊಂಡು ನೋಡಿ. ಈಗ ಏನ್ ಗೊತ್ತಾ, ಈಗ ಒಂದ್ಸರಿ ಕೊನೆ ತೆಗೆದು ಮುಗಿತದ, ಮುಗಿದ್ಮೇಲೆ ಇರ್ತಪ್ಪ ನೀರ್ ಹೊಡಿಯಕ್ ಸ್ಟಾರ್ಟ್ ಮಾಡಿ. ಈಗ ಜನವರಿಂದ ಸ್ಟಾರ್ಟ್ ಮಾಡ್ತೀವಿ, ಈಗ ಡಿಸೆಂಬರ್ ಇಂದ ಸ್ಟಾರ್ಟ್ ನಮ್ಮದು. ಡಿಸೆಂಬರ್ ಇಂದ ನಾವು ಮೇ ತಿಂಗಳವರೆಗೆ ಹೊಡಿತೀವಿ, ಮೇ ಎಂಡವರೆಗೆ. ಮಧ್ಯದಲ್ಲಿ ಮಳೆ ಬಂತಂದ್ರೆ ನಿಲ್ಸ್ಬಿಡ್ತೀವಿ. ಮಳೆ ಇಲ್ಲ ಅಂತಂದ್ರೆ ಕಂಟಿನ್ಯೂ ಹೊಡಿತಾನೆ ಇರ್ಬೇಕು ಎಲ್ಲ ಕಡೆ. ಡೈಲಿ ನೀರು ಹೊಡಿಬೇಕಾ? ಡೈಲಿ ನೀರು ಎಲ್ಲ ಕಡೆ ಹೊಡಿತಿದೀವ. 3 ಅವರ್ ಒಂದ್ ಜಾಗಕ್ಕೆ 3 ಅವರ್ ಹೊಡಿ. 3 ಅವರ್ ಹೊಡಿಬೇಕು. 3 ಅವರ್ ಇಲ್ಲಿ ಹೊಡಿತೀವ. ಈ ಜಾಗ ಮುಗಿತಾ ಶಿಫ್ಟ್ ಚೇಂಜ್ ಮಾಡ್ಬಿಡ್ತೀವಿ ಆ ಕಡೆ. ಇಲ್ಲಿಂದ ಕೆಳಗೆ ಅಟಿ ಹಾಕ್ತಿವಿ ಜೊತೆಲ್ಲ. ಅಲ್ಲಿ ಮತ್ತೆ ಮೋಟರ್ ಆನ್ ಮಾಡ್ಕೊಂಡು ಅಲ್ಲಿ ಮತ್ತೆ 3 ಅವರ್ ಅಲ್ಲಿ ಹೊಡಿತೀವಿ. ಹಾಗೆ ಶಿಫ್ಟ್ ಮಾಡ್ತಾ ಸ್ಟಾರ್ಟಿಂಗ್ ಕವರ್ ಮಾಡ್ತಾ ಬರ್ತೇವೆ. ಬೆಂಗಳೂರಲ್ಲಿ ಇರೋರ್ಗೆ ಅಡಿಕೆ, ಮೆಣಸು ಮತ್ತೆ ಕಾಫಿ ಕುಡಿಯೋದ್ ಗೊತ್ತು, ಉಪಯೋಗಿಸೋದ್ ಗೊತ್ತು ಅಷ್ಟೇ. ಅದ್ ಹೆಂಗ್ ಬಂತು, ಅದಕ್ಕೆ ಎಷ್ಟು ಪರಿಶ್ರಮ ಇದೆ, ಮತ್ತೆ ಅದ್ ಹೇಗೆ ಬೆಳೆಯುತ್ತೆ, ಕಲ್ಟಿವೇಶನ್ ಏನು, ಅದ್ರದ್ದು ಪ್ರೋಸೆಸ್ ಏನು, ಇದು ಯಾವ್ದು ಗೊತ್ತಿರ್ಲಿಲ್ಲ. ನನಗೂ ಕೂಡ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಇನ್ನೊಂದೇನಂದ್ರೆ, ಇವಾಗ ಅಡಿಕೆ ನಮ್ಗೆ ಏನ್ ಗೊತ್ತಾಯ್ತು, ಒಂದ್ ವರ್ಷಕ್ಕೆ ಒಂದೇ ಫಸಲು ಅಂತ ಗೊತ್ತಾಯ್ತು. ಬಟ್ ಅಡಿಕೆ ಗಿಡ ಮರ ಆಗೋದಕ್ಕೆ ಎಷ್ಟು ವರ್ಷ ಬೇಕು, ಆ ಗಿಡಗಳು ಹೇಗಿರುತ್ತೆ ಅದನ್ನ ನೋಡಕ್ಕೆ ಇವಾಗ ಅಂಕಲ್ ನಮ್ನ ಕರ್ಕೊಂಡು ಹೋಯ್ತವ್ರೆ. ಸೊ ಅದನ್ನು ಕೂಡ ಈಗ ನಿಮ್ಗೆ ಈಗ ತೋರಿಸ್ತೀನಿ, ಬರ್ರಿ. ಒಬ್ಬ ಸುಸ್ತಾಗ್ಬಿಡುತ್ತಲ್ಲ ಅಂಕಲ್ ನಮ್ಗೆ ಇಷ್ಟೊತ್ತಿಗೆನೆ. ನೀವು ಇಷ್ಟು ವರ್ಷ ಆದ್ರೂ ಇಷ್ಟು ಎನರ್ಜಿ ಆಗಿ ಹೆಂಗೆ? ನಮ್ಗೆ ದಿವಸ ನಿದ್ದೆ ಉದ್ಯೋಗ ಅಲ್ಲ, ಎಲ್ಲ ಕಡೆನೂ ಓಡಾಡ್ತಾನೆ ಇರ್ಬೇಕು. ಯಾರು ಕೆಲ್ಸಕ್ಕೆ ಬರ್ತಾರೋ ಒಂದ್ ಕೆಲಸ ನೋಡ್ಕೊಳ್ಳೋದು, ನೀರು ಸ್ಪ್ರಿಂಕ್ಲರ್ ಹಾಕೋದು, ನೀರು ಹೊಡಿಯೋದು, ಇವೆಲ್ಲ ಏನೋ ಇದ್ದಿದೆ ನಮ್ಗೆ ಬೆಳಿಗ್ಗೆ. ಅಂದ್ರೆ ನಮ್ದೇನ್ ಗೊತ್ತಾ, ಬೆಂಗಳೂರು ಫಾಸ್ಟ್ ಫುಡ್, ಆಚೆ ಫುಡ್ ತಿಂದು 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 ವೀಕ್ ಆಗ್ಬಿಟ್ಟಿರ್ತೀವಿ. ನೀವು ಡೈಲಿ ಇಲ್ಲೇ ಕಲ್ಟಿವೇಟ್ ಮಾಡಿರೋಂತ ತಿಂತೀರಾ ನೋಡಿ. ಇಲ್ಲೇ ಬೆಳೆದು ಇಲ್ಲೇ ಕಷ್ಟಪಟ್ಟು ನಾವೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಹಂಗೆ ನಮ್ಗಷ್ಟು ಎನರ್ಜಿ ಇರಲ್ಲ. ನೀವು ಓಡಾಡ್ಕೊಂಡ್ ಇರ್ತೀರಾ ನೋಡಿ, ಅದಕ್ಕೆ ಅಷ್ಟು ಎನರ್ಜಿ ಅಲ್ವಾ? ಎಂತ ಮಾಡಕ್ಕಾಗಲ್ಲ. ಹಂಗಿದೆ ನಿಮ್ದು. ನಮ್ಮದು ಫುಡ್ ಲೋಕಲ್ ಇಲ್ಲಿ, ಲೋಕಲ್ ಫುಡ್. ನಾವಂದ್ರೆ ಅಕ್ಕಿನ ಏನ್ ಮಾಡ್ತೀವಿ ಗೊತ್ತಾ, ನಿಮ್ಗೆಲ್ಲ ಪಾಲಿಶ್ ಅಕ್ಕಿ, ಬಿಳೆ ಅಕ್ಕಿ ಬೇಕು. ನಮಗೆ ಬಿಳೆ ಅಕ್ಕಿ ಅಲ್ಲ, ಕೆಂಪು ಅಕ್ಕಿ. ನಿನ್ನೆ ಊಟ ಮಾಡಿದ್ರಾ? ಹೌದೌದು, ಊಟನು ಸಖತ್ತಾಗಿತ್ತು. ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಕೆಂಪು ಅಕ್ಕಿ. ಬಿಳೆ ಅಕ್ಕಿಲಿ ಅದ್ರಲ್ಲಿ ಕ್ಯಾಲ್ಸಿಯಂ ಇರಲ್ಲ, ಕೋಟಿಂಗ್ ಹೋಗಿರ್ತಾವ. ಬಿಳಿ ಅಕ್ಕಿಗೆ ಕ್ಯಾಲ್ಸಿಯಂ ಕಮ್ಮಿ. ಇರುತ್ತೆ. ಕೆಂಪಕ್ಕಿನ ಡೈಲಿ ತಿನ್ನೋದು, ಕಾಯಿಸ್ಬಿಡೋದು ನಾವೆಲ್ಲ ಕೆಂಪಕ್ಕಿನೇ. ಬನ್ನಿ ಈಗ ಅಡಕೆ ಗಿಡ ನೋಡೋಣ. ಅಡಕೆ ಗಿಡ ಮರ ಆಗಕ್ಕೆ ಎಷ್ಟು ವರ್ಷ ಬೇಕು ಇದೆಲ್ಲ ಅಂಕಲ್ ಇವಾಗ ಹೇಳ್ತಾರೆ. ಬನ್ನಿ ಕೇಳೋಣ. ಇದು ಅಡಕೆ ಗಿಡ ಹೊಸ ಗಿಡ ಹಾಕಿದ್ರೆ ಇದಕ್ಕೆ 3 ವರ್ಷ ಆಯ್ತು. ಈಗ 3 ವರ್ಷಕ್ಕೆ ಇಷ್ಟೇ ಬೆಳೆದಿದೆ. ಇಷ್ಟು ಬೆಳೆದಿದೆ. ಇನ್ನು 4 ವರ್ಷ ಬೇಕು ಇದಕ್ಕೆ. 4 ವರ್ಷದವರೆಗೆ ಮೇಂಟೈನ್ ಮಾಡ್ಬೇಕು. ಆಗ ನಮಗೆ ಕೈಯಿಂದಾನೆ ಹೋಗ್ತಿರೋದು ಬಿಟ್ಟರೆ ಇದರಿಂದ ಫಸಲು ಏನ್ ಸಿಗಲ್ಲ. ಫಸಲೇನಿಲ್ಲ, ಲಾಸೆ. ಲಾಸೆ. ಈಗ ನೋಡಿ 12 ವರ್ಷ ಆಯ್ತು ಅದಕ್ಕೆ. ಆ ಮರಗಳಿಗೆ ಅದು 7 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಕ್ರಾಪ್ ಸ್ಟಾರ್ಟ್ ಆಗಿದೆ. 7 ವರ್ಷ ಆದ್ಮೇಲೆ ಕೊಡಕ್ ಸ್ಟಾರ್ಟ್ ಆಗೈತೆ. 7 ವರ್ಷ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಹಾಗೆ ಈಗ 3 ವರ್ಷ ಆಯ್ತು. ಇನ್ನು 4 ವರ್ಷ, ಇನ್ನು 4 ವರ್ಷಕ್ಕೆ ಇಷ್ಟೇ ಬೆಳೆದು. ಅದು ಹೋದಲ್ಲಿಗೆಲ್ಲ ಹಾಕಿರೋದು. ಗಿಡಗಳ ಕಡೆಗೆ ರೋಗ ಬಂದು ಹೋಗ್ತಿರ್ತವೆ. ಹೋದಾಗ ಆ ಜಾಗಕ್ಕೆ ಇನ್ನೊಂದು ಗಿಡ ಕೂರಿಸ್ಬಿಡ್ತೀವಿ. ಇದೆಲ್ಲ ಬೆಳೆಯುತ್ತೆ ಅನ್ನಂಗಿಲ್ಲ, ಎಲ್ಲದೂ ಬೆಳೀತದೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕಾಫಿ ಗಿಡನೂ ಅಷ್ಟೇ, ನಾವು ಹಾಕಿದ್ವಿ ಮಧ್ಯೆ ಲೈನಲ್ಲಿ. ಈಗ ಅದೇ ನೋಡಿ, ಮಧ್ಯದಲ್ಲಿ ಗಿಡ ಹೋಗಿದೆ, ಇಲ್ಲಿ ಕಾಣತ್ತಲ್ಲ, ಅಲ್ಲೊಂದ್ ಗಿಡ ಹೋಗಿದೆ. ಇಲ್ಲಿ ಎರಡು ಹಾಕಿದ್ವಿ, ಅಲ್ಲಿ ಆಚೆ ಗಿಡ ಹೋಗಿದೆ. ಈ ಲೈನಲ್ಲಿ ಉದ್ದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಗಿಡ ಇಲ್ಲ, ಈ ಲೈನ್ ಹೋಗಿದೆ ಗಿಡ. ನಾವು ಹೋದಲ್ಲಿ ಮನ್ಪಿರುತ್ತೆ ಹೋಗ್ಕೊಂತ ಹಾಕ್ತಾನೆ ಇರ್ಬೇಕು, ಇನ್ನೊಂದು ಹಾಕ್ತಾನೆ ಇರ್ಬೇಕು. ಆತರ ಇದು ನೀರು 24 ಅವರ್ಸ್ ಹೊಡಿಬೇಕಾ? 24 ಅವರ್ಸ್ ಅಂತಲ್ಲ, ನಾವು ಸೀಸನ್ ಅಲ್ಲಿ ಮಾತ್ರ. ಸೀಸನ್ ಅಲ್ಲಿ ಮಾತ್ರ ಹಿಂಗೆ ಸ್ಪ್ರಿಂಗ್ ಹಾಕಿ ಇಟ್ಬಿಟ್ಟಿದೀರಾ ಅದಕ್ಕೆ? ಎಲ್ಲ ಸ್ಪ್ರಿಂಗ್ ಅದಕ್ಕೆ ರೊಟೇಟ್ ಆಗ್ತಿರ್ತದೆ. ಎಲ್ಲ ಕಡೆನೇ ಅದಕ್ಕೆಲ್ಲ. ಈಗ ಡ್ರಿಪ್ ಅಂತ ಮಾಡಿದ್ರೆ ಬುಡಕ್ ಮಾತ್ರ ಹೋಗುತ್ತೆ. ನಾವು ಈ ಸ್ಪ್ರಿಂಕ್ಲರ್ ಮಾಡಿದ್ರೆ ಎಲ್ಲಾ ಜಾಗನ ಕವರ್ ಆಗುತ್ತೆ. ಅಲ್ಲೇನು ಗೊತ್ತಾ, ಒಂದು ಜೆಟ್ ಹಾಕಿದ್ರೆ 30 ಅಡಿ ಕವರ್ ಆಗುತ್ತೆ ಸುತ್ತಳತೆ. ಅದನ್ನ ಏನ್ ಮಾಡಿದ್ರೆ ನಾವು 30 ಅಡಿಗೆ ಒಂದು ಜೆಟ್ ಪಾಯಿಂಟ್ ಮಾಡಿದ್ವಿ. ಈ ಜೆಟ್ ಇಲ್ಲಿಂದ ಅಲ್ಲಿ 30 ಅಡಿ ಇದೆ. 1 ಪಾಯಿಂಟ್ 30 ಅಡಿಗೆ ಒಂದೊಂದು ಜೆಟ್ ಪಾಯಿಂಟ್. ಜೆಟ್ ಪಾಯಿಂಟ್ 30 ಅಡಿಗೆ ಒಂದೊಂದು ಜೆಟ್ ಪಾಯಿಂಟ್. ಅದೇ ಏನ್ ಗೊತ್ತಾ, ಈ ಜೆಟ್ ಪಾಯಿಂಟ್ ಇಂದ ಆ ಜೆಟ್ ಪಾಯಿಂಟ್ ನೀರು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಆ ನೀರು ಇಲ್ಲಿ ಬರ್ಬೇಕು. ಹಂಗೆ ಎಲ್ಲ ಕಡೆನೆ ಕವರ್ ಆಗ್ಬೇಕು. ಇದು ಎಷ್ಟು ಗಿಡಗಳು ಹಾಕಿದೀರಾ? ನಾವು 1 ಎಕರೆಗೆ ಅಂತ 450 ಗಿಡ. 1 ಎಕರೆಗೆ 450 ಗಿಡ ಹಾಕಿದ್ದಾರೆ. 50 ಎಕರೆಗೆ ಎಷ್ಟು ಗಿಡ ಆಗುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಅಷ್ಟು ಗಿಡನ, ಅಡಿಕೆ ಗಿಡನ ಇಲ್ಲಿ ಹಾಕಿರುವಂತದ್ದು. ಮತ್ತೆ ಹೇಳಿದ್ರಲ್ಲ, ಎಲ್ಲಾ ಗಿಡನು ಬೆಳೆಯಲ್ಲ, ಕೊಳ್ತೋಗಿರೋಂತದ್ದು, ತಿರ್ಗಾ ಚೇಂಜ್ ಮಾಡ್ತಾನೆ ಇರ್ಬೇಕು. ಅಂಕಲ್ ಇನ್ನೊಂದು ಡೌಟ್ ಅಂದ್ರೆ, ಈಗ ಅಡಿಕೆ ಗಿಡ ಬೀಜ ಹಾಕ್ತಿರಲ್ವಾ ನೀವು? ಸೊ ಬೀಜ ಹಾಕ್ಬಿಟ್ಟು ಮಣ್ಣು ಹಾಕಿದ್ರೆ ಅಷ್ಟೇನಾ? ಅಲ್ಲ, ಬೀಜ ಹಾಕಿಬಿಟ್ಟು ಮರಳೊಳಗೆ ಮುಚ್ಚಿಟ್ಬಿಡ್ತೀವಿ. ಅದ್ರಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದ ತಕ್ಷಣ ಏನ್ ಮಾಡ್ತೀವಿ, ಒಂದೊಂದೇ ಮೊಳಕೆ ತೆಗೆದು ಪ್ಲಾಸ್ಟಿಕ್ ಕವರ್ ಒಳಗೆ ಗೊಬ್ಬರ ಪುಡಿ, ಕೊಟ್ಟಿಗೆ ಗೊಬ್ಬರ ಅಂತ, ಸಗಣಿ ಗೊಬ್ಬರ ಇವೆಲ್ಲ ಸಿಗುತ್ತಲ್ಲ, ಸಗಣಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಆ ಕವರ್ ಒಳಗೆ ತುಂಬಿ ಅದಕ್ಕೆ ಒಂದೊಂದೇ ಮೊಳಕೆ ಇಡ್ತೀವಿ. ಅದು ಸಾಧಾರಣ 1-2 ಅಡಿ ಹೈಟ್ ಬರೋವರೆಗೆ ಬಿಡಬೇಕು. ಆಮೇಲೆ ನೆಡಬೇಕು. ಆತರ ಅದು 2 ವರ್ಷಕ್ಕೆ ಅದು ರೆಡಿ ಆಗುತ್ತೆ. 2 ವರ್ಷ ಬೇಕು. 2 ವರ್ಷ ಬೇಕು, ರೆಡಿ ಆಗುತ್ತೆ. ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮಿಂದ ಸಖತ್ತು
ನನಗೂ ನಾಲೆಡ್ಜ್ ಸಿಕ್ತು, ನಮ್ಮ ವೀಕ್ಷಕರಿಗೂ ನಾಲೆಡ್ಜ್ ಸಿಕ್ತು. ಅಗ್ರಿಕಲ್ಚರು, ವ್ಯವಸಾಯ ಇದೆಲ್ಲ ಹೇಳ್ದಷ್ಟು ಈಸಿ ಅಲ್ಲ, ಆದ್ರೆ ಅದು ಮಾಡಕ್ಕೂ ಮೀಟರ್ ಬೇಕು, ದಮ್ ಬೇಕು ಅಂತಾರಲ್ಲ ಹಂಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬೈ ಬೈ. ಎಲ್ರಿಗೂ ಟಾಟಾ ಬೈ ಬೈ ಮಾಡಿ ಅನ್ಸತಿ. ಟಾಟಾ ಬೈ ಬಾಯ್.